ಸಚಿವ ನಾಗೇಂದ್ರ ರಾಜೀನಾಮೆಗೆ ದೋಸ್ತಿ ಹೋರಾಟ ತೀವ್ರಗೊಂಡಿದೆ. ಇವತ್ತು ಸಹ ವಿಧಾನಸಭೆ ಕಲಾಪದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಪ್ರತಿಭಟನೆ ನಡೆಸಿದರು. ವಜಾ ಮಾಡಿ ಎಂದು ಪ್ರತಿಪಕ್ಷಗಳು ಘೋಷಣೆಯನ್ನ ಕೂಗಿದ್ವು. ಗದ್ದಲ ಹೆಚ್ಚಾದ ಹಿನ್ನೆಲೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಯಿತು. 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ ವಿಧಾನಸಭೆಯಲ್ಲಿ 3 ಮಸೂದೆಗಳು ಅಂಗೀಕಾರಗೊಂಡಿವೆ. ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ, ಕರ್ನಾಟಕ ನಗರ ಪಾಲಿಕೆಗಳ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ವಿಧೇಯಕ ಅಂಗೀಕಾರವಾಯಿತು. ಗದ್ದಲದ ಮಧ್ಯೆ ಯಾವುದೇ ಚರ್ಚೆ ಇಲ್ಲದೆ 3 ಮಸೂದೆಗಳು ಧ್ವನಿಮತದ ಮೂಲಕ ಅಂಗೀಕಾರವಾಯಿತು. ಶ್ರೀ ಕೃಷ್ಣ ಬೈರೇಗೌಡರು. ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026 ಪರ್ಯಾಲೋಚನೆಗೆ ಕೈಗೆತ್ತಿಕೊಳ್ಳಬೇಕೆಂದು ಪರ್ಯಾಲೋಚನೆ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2026ನೇ ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವದ ಮತ್ತು ನಿರ್ವಹಣೆ ವಿಧೇಯಕವನ್ನು ಪರ್ಯಾಲೋಚಿಸುತ್ತಿದೆ ಎಂಬ ವಿಧಾನಸಭೆ ಕಲಾಪಕ್ಕೆ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಜರಾಗಿದ್ದರು. ಸಿದ್ದರಾಮಯ್ಯ ಕುಳಿತಿದ್ದ ಪಕ್ಕದ ಸೀಟ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೂತ್ಕೊಂಡಿದ್ರು. ಕಲಾಪ ಮುಂದೂಡಿದ ಬಳಿಕವೂ ಸಿಎಂ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಆಡಳಿತ ಪಕ್ಷದ ಕೊನೆಯ ಸಾಲಿನಲ್ಲಿ ಕುಳಿತು ಕೆಲ ಹೊತ್ತು ಚರ್ಚೆ ನಡೆಸಿದರು. ವಿಧಾನ ಪರಿಷತ್ ಕಲಾಪ ಆರಂಭ ಆಗ್ತಿದ್ದಂತೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ಜೆಡಿಎಸ್ ಸದಸ್ಯ ಭೋಜೇಗೌಡ ಹಾಡು ಹೇಳುತ್ತಾ ಧರಣಿ ಮಾಡಿದ್ರು. 187 ಕೋಟಿ ಎಂದು ಬರೆದಿರೋ ಫೈಲ್ ಪ್ರದರ್ಶನ ಮಾಡುತ್ತಾ ವಿಪಕ್ಷ ಸದಸ್ಯರು ಪರಿಷತ್ನಲ್ಲಿ ಪ್ರತಿಭಟನೆ ಮಾಡಿದ್ರು. ಪ್ಲೇ ಕಾರ್ಡ್ ತಂದಿದ್ದಕ್ಕೆ ಸಭಾಪತಿ ಸಲೀಂ ಸಿಟ್ಟಾದರು. 2015 ಆ ಟೈಮ್ ಲೈನ್ ಅಲ್ಲಿ ಮಾತ್ರ ಯಾರು ಇನ್ ಟೈಮ್ ಅಲ್ಲಿ ಲೇಔಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಲಿಲ್ಲ ಅವರಿಗೆ 1 ವರ್ಷದವರೆಗೆ ವಿನಾಯಿತಿ ಕೊಟ್ಟು. ಒಂದು ನಿಮಿಷ ವಿರೋಧ ಪಕ್ಷ ನಾಯಕರೇ, ಒಂದು ನಿಮಿಷ. ನಾನು ಮೊನ್ನೆ ನಿಮ್ಗೆ ಹೇಳಿದೆ, ಇಲ್ಲಿ ಯಾರು ಕೂಡ ಪ್ಲೇಕಾರ್ಡ್ ತಗೊಂಡ್ ಬರಬಾರ್ದು ಅಂತ ನಾವು ಯಾವಾಗಲೇ ಹೇಳಿದ್ದೀನಿ ನಾನು. ಆದರೂ ಕೂಡ ಅದನ್ನ ವೈಲೇಟ್ ಮಾಡಿದ್ದೀರಾ. ದಯವಿಟ್ಟು ತಮ್ಮ ಸದಸ್ಯರಿಗೆ ಆ ಪ್ಲಾಕಾರ್ಡ್ಸ್ನ ಇಡಿ ಅಂತ ಹೇಳಬೇಕು. ಯಾಕಂತೇಳಿ ಈಗಾಗಲೇ ನಾವು ಸಂದೇಶ ಕೊಟ್ಟಿದ್ದೀವಿ, ಯಾರೂ ಕೂಡ ಈ ಸದನದಲ್ಲಿ ಪ್ಲೇಕಾರ್ಡ್ ತರಬಾರದು ಅಂತ ಹೇಳೋ ಮಾತನ್ನು ಹೇಳಿದ್ದೀವಿ. ದಯವಿಟ್ಟು ತಮ್ಮ ಸದಸ್ಯರಿಗೆ ಹೇಳಿ ಅದು ಕೆಲಿ ಹಿಡಿಯಕ್ಕೆ ಹೇಳಿ ದಯವಿಟ್ಟು ಹೇಳಿ. ವಿಧಾನ ಪರಿಷತ್ನಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಅಧ್ಯಕ್ಷ ಆಗಿದ್ದಾಗ ನಾಗೇಂದ್ರ ರಾಜೀನಾಮೆ ಕೊಡಿಸಿದ್ದೆ, ಆಗ ತನಿಖೆ ಮಾಡಿಸಿದ್ದೇವೆ. ಈಗ ಮತ್ತೆ ರಾಜೀನಾಮೆ ಕೇಳಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಚರ್ಚೆಗೆ ನೋಟಿಸ್ ಕೊಡದೆ ಹೀಗೆ ಮಾಡಿದ್ರೆ ಹೇಗೆ, ಇದು ಸರಿಯಾದ ಕ್ರಮವಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಹೋರಾಟ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಅವ್ರು ಕೇಳ್ತಾ ಇದ್ದಾರೆ, ನ್ಯಾಯ ಕೇಳ್ತಾ ಇದ್ದಾರೆ. ನಾನು ಹಿಂದೆನೆ ಅಧ್ಯಕ್ಷರಾಗಿದ್ದಾಗ ನಾನೇ ನಾಗೇಂದ್ರ ಅವ್ರ ಕೇಳಿ ರಾಜೀನಾಮೆ ಹೋಗಿ ಇದು ತನಿಖೆ ಆಗಲ್ಲಪ್ಪ ಕೊಡು ಅಂತೇಳಿ ಕೊಡಿಸ್ತು. 2 ವರ್ಷ ಆಯಿತು. ನಾವು ಏನು ಬೇಕೋ ತನಿಖೆ ಮಾಡಿಸಿದ್ದೇವೆ. ಈಗ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಈ ರಾಜೀನಾಮೆ ಕೊಡ್ಬೇಕಾದ್ರೆ ಕೇಳಲಿ, ಒಂದು ನಿಮ್ಮನ್ನು ನೋಟಿಸ್ ಕೊಟ್ಬಿಟ್ಟು ನಾವು ಚರ್ಚೆ ಮಾಡಿ ಏನಕ್ಕೆ ರಾಜೀನಾಮೆ ಕೊಡಬೇಕು, ಏನೇನು ಕಂಡು ಹಿಡಿದ್ರು, ಅವ್ರ ಹತ್ರ ಏನೇನು ಮಾಹಿತಿ ಇದೆ, ಅವ್ರಿಗೇನು CBI ಅವ್ರು ಏನು ಕೊಟ್ಟರು, ED ಅವ್ರು ಏನು ಕೊಟ್ಟರು, SIT ಏನು ಕೊಟ್ಟರು, ಅದೆಲ್ಲ ಕೂಡ ತಂದು ಜನರ ಮುಂದೆ ಇಟ್ಟು ಜನರಿಗೆಲ್ಲ ಗೊತ್ತಾಗಿ ಇದಕ್ಕೋಸ್ಕರ ನಾನು ರಾಜೀನಾಮೆ ಕೇಳ್ತಾ ಇದ್ದೀನಿ ಅಂತ ಅಟ್ಲೀಸ್ಟ್ ಮಾಡಿದ್ರೆ ಬಿಜೆಪಿ ಪ್ರತಿಭಟನೆಗೆ ಸಚಿವ ನಾಗೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ಷಡ್ಯಂತ್ರದ ಭಾಗವಾಗಿ ಬಿಜೆಪಿ ನನ್ನ ರಾಜೀನಾಮೆ ಕೇಳ್ತಾ ಇದೆ. ನಾನು ಯಾಕೆ ರಾಜೀನಾಮೆ ಕೊಡಲಿ? ನಾನು ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ ಅಂತ ಸಚಿವ ನಾಗೇಂದ್ರ ಹೇಳಿದ್ದಾರೆ. ಪಕ್ಷದ ನಿರ್ಣಯ ಏನಿದೆ ನನಗೆ ಗೊತ್ತಿಲ್ಲ. ಅವ್ರು ಯಾರು ಯಾವ ವ್ಯಕ್ತಿಗೆ ಸಲುವಾಗಿ ಮಾಡ್ತಿದಾರೋ, ಯಾವ ವ್ಯಕ್ತಿಗಳು ಸೇರ್ ಮಾಡ್ತಾ ಇದಾರೋ ನನಗಂತ ಗೊತ್ತಿಲ್ಲ. ಅವ್ರು ಹೇಳಿದಾರೆ ಅವ್ರೇನು ದಾಖಲೆ ಕೊಡ್ತೀವಿ ಅಂತ ಹೇಳಿದಾರೆ. ಕೊಟ್ಮೇಲೆ ನಾನು ಹೇಳ್ತೀನಿ. ನಾನು ರಾಜೀನಾಮೆ ಯಾಕೆ ಕೊಡ್ಬೇಕ್ರಿ? ಯಾಕೆ ಕೊಡ್ಬೇಕಾ? ಯಾರು ವಿರೋಧ ಪಕ್ಷದವ್ರು ಬಂದು ಕೇಳ್ಬಿಟ್ರೆ ನಾನು ಕೊಟ್ಬಿಡ್ಬೇಕಾ? ನನ್ನ ಫಂಡಮೆಂಟಲ್ ರೈಟ್ ನ ತಗೊಂಡ್ ಬಂದು ನಾನು ಇವತ್ತು ಪ್ರಮಾಣ ವಚನ ಮೆಸೇಜ್ ಅವರು ಈ ಒಂದು ಸುಳ್ಳನ್ನು ತೆಗೆದುಕೊಂಡು ಬಂದು ವಿನಾಕಾರಣ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಬಂದು
ಬೇರೆದನ್ನ ಯಾವುದು ಬರ ಮತ್ತು ನೀರಿನ ವ್ಯವಸ್ಥೆ ಮತ್ತು ನಮ್ಮ ಕಾವೇರಿಯ ವಿಚಾರ ಇವನ್ನೆಲ್ಲ ಕೂಡ ಯಾವುದು ಚರ್ಚೆಗೆ ಬೇಕಾಗಿಲ್ಲ ಅವ್ರಿಗೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಶಾಸಕರ ಭವನದ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡಿದರು. ನಾಗೇಂದ್ರ ರಾಜೀನಾಮೆ ನೀಡಲಿ ಎಂದು ಬರೆದ ಕಪ್ಪು ಟೀ ಶರ್ಟ್ ಧರಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದರು. ವಾಲ್ಮೀಕಿ ಪ್ರತಿಮೆಯಿಂದ ಕಾಲ್ನಡಿಗೆಯಲ್ಲಿ ವಿಧಾನಸೌಧಕ್ಕೆ ಬಂದ ದೋಸ್ತಿ ನಾಯಕರನ್ನ ಪೊಲೀಸರು ತಡೆದರು. ಈ ವೇಳೆ ಪೊಲೀಸರನ್ನ ತಳ್ಳಿ ದೋಸ್ತಿ ನಾಯಕರು ವಿಧಾನಸಭೆಗೆ ಆಗಮಿಸಿದರು. ಇನ್ನು ದಲಿತರ ಹಣ ಲೂಟಿ ಮಾಡಿದ ನಾಗೇಂದ್ರರನ್ನ ಕೂಡಲೇ ಸಂಪುಟದಿಂದ ಕೈಬಿಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒತ್ತಾಯ ಮಾಡಿದರು. ಸಿದ್ದರಾಮಯ್ಯ ನಾಗೇಂದ್ರರನ್ನ ಕೈಬಿಟ್ಟಿದ್ರು, ಆದರೆ ಡಿಕೆಶಿ ಮತ್ತೆ ಸಂಪುಟದಲ್ಲಿ ನಾಗೇಂದ್ರರನ್ನ ಸೇರಿಸಿಕೊಂಡಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ನಾಗೇಂದ್ರ ರಾಜೀನಾಮೆ ಪಡೆಯಲಿ, ಆ ಬಳಿಕ ಸಿಎಂ ಪ್ರತಿಭಟನೆ ಮಾಡಲಿ, ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ನಾಗೇಂದ್ರ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿದರು. ದಲಿತರ ಅಭಿವೃದ್ಧಿಗೆ ಮೀಸಲಿಡತಕ್ಕಂಥ ಹಣವನ್ನು ಲೂಟಿ ಹೊಡೆದಿರುವಂತಹ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಮಾನ್ಯ ಮುಖ್ಯಮಂತ್ರಿ ಕೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಿದ್ದರಾಮಯ್ಯನವರು ಕೂಡ ಮಾತನಾಡಬೇಕು. ಮಾಜಿ ಮುಖ್ಯಮಂತ್ರಿಗಳು ಯಾಕೆ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಡ್ರಾಪ್ ಮಾಡಿದ್ರು? ಇಂದಿನ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಅವ್ರನ್ನ ಕ್ಯಾಬಿನೆಟ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿನ ದಲಿತ ಸಮುದಾಯಕ್ಕೆ ಮೋಸ ಮಾಡಿದ್ದೀರಿ, ವಂಚನೆ ಮಾಡಿದ್ದೀರಿ ಅಂತ ಹೇಳಿ. ಇನ್ನು ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ನಾಗೇಂದ್ರರನ್ನ ಸಂಪುಟಕ್ಕೆ ಸೇರಿಸಿಕೊಂಡು ಎಸ್ಟಿ ವರ್ಗಕ್ಕೆ ಅಪಮಾನ ಮಾಡಲಾಗಿದೆ. ಚಂದ್ರಶೇಖರ್ ಅವರು ಸೂಸೈಡ್ ಮಾಡಿಕೊಂಡ್ರು, ಅವರ ಡೆತ್ ನೋಟ್ನಲ್ಲಿ ನಾಗೇಂದ್ರ ಹೆಸರು ಉಲ್ಲೇಖವಾಗಿದೆ ಅಂತ ವಾಗ್ದಾಳಿ ಮಾಡಿದ್ರು. ದಲಿತರ ವಿರೋಧಿ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ದಲಿತರ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಲಕ್ಷಾಂತರ ದಲಿತರ ಹಣವನ್ನು ಲೂಟಿ ಮಾಡಿ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಕಾಂಗ್ರೆಸ್ ನಿಂತಿದೆ ಅಂದರೆ ಈ ಹಣ, ವಾಲ್ಮೀಕಿ ಹಣ ಏನಿದೆ ಅದು ಕಾಂಗ್ರೆಸ್ ಜೇಬಿಗೆ ಹೋಗಿದೆ. ಬಿಜೆಪಿ ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಪ್ರತಿಭಟನೆ ನಡೆಸಿದೆ. ವಿಕಾಸಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ಲೇಕಾರ್ಡ್ ಹಿಡಿದು ಕಾಂಗ್ರೆಸ್ ನಾಯಕರು ಧರಣಿ ಮಾಡಿದ್ದಾರೆ. ಸದನ ನಡೆಯಲಿ, ಬಿಜೆಪಿ ಗಲಾಟೆ ನಿಲ್ಲಲಿ ಅಂತ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಬಿಜೆಪಿ ವಿರುದ್ಧ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರು ವಾಗ್ದಾಳಿ ಮಾಡಿದ್ದಾರೆ. ಸಚಿವ ಬಾಲಕೃಷ್ಣ, ಸಚಿವ ಶಿವಲಿಂಗೇಗೌಡ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್, ಸಚಿವ ಈಶ್ವರ್ ಖಂಡ್ರೆ, ರಾಜಣ್ಣ ಸೇರಿದಂತೆ ಹಲವು ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಚರ್ಚೆ ಮಾಡಿ ಸದನದಲ್ಲಿ, ಎರಡೂ ಸದನದಲ್ಲೂ ಸಹ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತೀವಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವರು ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡಿ ಎರಡೂ ಸದನಗಳನ್ನ ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಅವತ್ತಿನ ದಿವಸ ಅವ್ರ ಮೇಲೆ ಆಪಾದನೆ ಬಂದಾಗ, ಸದನದಲ್ಲಿ ಚರ್ಚೆಗೆ ಬಂದಾಗ ಇನ್ನೂ ಸತ್ಯಾಸತ್ಯತೆಗಳು ಗೊತ್ತಿರಲಿಲ್ಲ. ಆವಾಗ ಆ ಮೇಲ್ನೋಟಕ್ಕೆ ಅಪರಾಧಿ ಇರಬಹುದು ಅಂತಕ್ಕಂಥ ಭಾವನೆ ಬಂತು. ಆದ್ರಿಂದ ನಾವು ಹೇಳ್ತಾ ಇರ್ತಕ್ಕಂಥದ್ದು ಅದು ದೊಡ್ಡ ಅವ್ರು ಮಾಡಿರ್ತಕ್ಕಂಥದ್ದಕ್ಕೆ ಕ್ಲೀನ್ ಚೀಟ್ ಒಂದು ಸಂಸ್ಥೆ ಕೊಟ್ಟಿದೆ. ಅವರು ಸದನವನ್ನ ನಡೀಲಿಕ್ಕೆ ಬಿಡ್ತಾ ಇಲ್ಲ. ಕಾರಣ ಏನಂತ ಅಂದ್ರೆ ಅವ್ರ ಹತ್ರ ಸಬ್ಜೆಕ್ಟ್ ಇಲ್ಲ, ಉತ್ತಮವಾದಂತ ಮಾತಾಡ್ಕಂತ ಎದಗಾರಿಕೆ ಇಲ್ಲ. ಅದರಿಂದ ಇವತ್ತು ಅವರು ಅದನ್ನ ಉದ್ದೇಶಪೂರ್ವಕವಾಗಿ ನಾಗೇಂದ್ರ ಅವ್ರನ್ನ ಮುಂದೆ ಇಟ್ಕೊಂಡು, ನೆಪ ಇಟ್ಕೊಂಡು, ನಾಗೇಂದ್ರ ಅವರು ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ. ಅವ್ರ ಬಗ್ಗೆ ಯಾವುದೇ ಲೋಪ ಇಲ್ಲ ಅಂತಕ್ಕಂಥದ್ದು ಕ್ಲೀನ್ ಶೀಟ್ ಕೊಟ್ಟಿದ್ದಾರಲ್ಲ ಎಸ್ಐಟಿ ತನಿಖೆ ಅವರು. ಈಗ ಏನಾಗಿದೆ, ಕೋರ್ಟಲ್ಲಿ ಕೇಸ್ ಇದೆ. ಕೋರ್ಟಲ್ಲಿ ಕೇಸ್ ಇದೇ ರೀತಿ ಇರೋರು ಎಷ್ಟು ಜನ ಅವರೇ ಬಿಜೆಪಿ ಮುಖ್ಯಮಂತ್ರಿ ಆದಿಯಾಗಿ ಕೇಂದ್ರ ಸರ್ಕಾರದ ಬಹುತೇಕ ಸಚಿವರುಗಳು ಕೂಡ ಅಪರಾಧಿ ಸ್ಥಾನದಲ್ಲಿ ಇದ್ದು ಬೇಲ್ ಮೇಲೆ. ಇವತ್ತು ಅವರು ಒಂದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನು ಅನುಸರಿಸಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ, ಅವರಲ್ಲಿರುವಂಥ ಏನು ಅಭಿಪ್ರಾಯ ಭೇದಗಳಿದ್ದಾವೆ, ಅವರಲ್ಲಿರುವಂಥ ಏನು ಜಗಳಗಳಿದೆ, ಅದೆಲ್ಲವನ್ನು ಮುಚ್ಚಿಕೊಳ್ಳಲಿಕ್ಕೆ ಮತ್ತು ಇವತ್ತು ಜನರ ದಾರಿ ತಪ್ಪಿಸಲಿಕ್ಕೆ ನಾಗೇಂದ್ರ ಅವರ ವಿಷಯವನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ಕೋರ್ಟ್ ಇವತ್ತು ನಮ್ಮ ನಾಗೇಂದ್ರ ಅವರಿಗೆ ತಪ್ಪಿತಸ್ಥರು, ದೋಷಿ ಇದ್ದಾರೆ ಅಂತ ಹೇಳಿ ತೀರ್ಪನ್ನು ಕೊಟ್ಟಿಲ್ಲ. ಇವತ್ತು ಎಲ್ಲ ಸಚಿವ ನಾಗೇಂದ್ರ ರಾಜೀನಾಮೆಗೆ ದೋಸ್ತಿ ಪಟ್ಟು ಹಿಡಿದಿದೆ. ಈ ಮಧ್ಯೆ ಸಚಿವ ನಾಗೇಂದ್ರಗೆ ಹೆಚ್ಚುವರಿ ಹೊಣೆ ನೀಡಲಾಗಿದೆ. ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಹೊಂದಿರುವ ಸಚಿವ ನಾಗೇಂದ್ರಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಖಾತೆ ಹೊಣೆ ಕೂಡ ನೀಡಲಾಗಿದೆ. ವಿಧಾನ ಪರಿಷತ್ನಲ್ಲಿ ಶಶೀಲ್ ಹನಮೋಶಿ ಪ್ರಶ್ನೆಗೆ ಸಚಿವ ನಾಗೇಂದ್ರ ಲಿಖಿತ ಉತ್ತರ ಕೊಟ್ಟಿದ್ದಾರೆ.
ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ ಮಾಡಲು ಬಿಜೆಪಿ ಮುಂದಾಗಿದೆ. ದಾವಣಗೆರೆಯ ಜಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡಲು ಬಿಜೆಪಿ ಮುಂದಾಗಿದೆ. ಸುಮಾರು 170 ಕಿಲೋಮೀಟರ್ ಪಾದಯಾತ್ರೆ ನಡೆಸಲು ಬಿಜೆಪಿ ಪ್ಲಾನ್ ಮಾಡಿದ್ದು, ನಾಳೆಯೊಳಗೆ ದಿನಾಂಕ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಸುಮಾರು 20 ದಿನಗಳ ಕಾಲ ಪಾದಯಾತ್ರೆಗೆ ಬಿಜೆಪಿ ಸಿದ್ಧತೆ ನಡೆಸಿದೆ. ಬಿಜೆಪಿಯಿಂದ ಪಾದಯಾತ್ರೆ ವಿಚಾರದ ಬಗ್ಗೆ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಾದಯಾತ್ರೆ ವಿಚಾರದಲ್ಲಿ ಪಕ್ಷ ಯಾವತ್ತೂ ತಿರಸ್ಕಾರ ಮಾಡಿಲ್ಲ. ಪಕ್ಷ ಅಧಿಕಾರಕ್ಕೆ ಬಂದಾಗ ನಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ. ಪಾದಯಾತ್ರೆ ಇನ್ನೂ ಕ್ಯಾನ್ಸಲ್ ಅಂತ ಇಲ್ಲ, ಚರ್ಚೆ ನಡೀತಾ ಇದೆ ಅಂತ ಹೇಳಿದರು. ಇಷ್ಟು ಒಳಗಡೆನೆ ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಆಗ್ತಾ ಇದೆ. ಬಹುಶಃ ಇಲ್ಲಿ ತನಕ ಇದೆ ಕ್ಯಾನ್ಸಲ್ ಮಾಡಿದಾರೆ ಅನ್ನೋಂಥದ್ದು ಯಾವುದು ಕೂಡ ಇಲ್ಲ. ಇನ್ನು ಚರ್ಚೆ ಆಗ್ತದೆ, ಏನೇನು ಮಾಡಬೇಕು ಹೋರಾಟಗಳು. ಇವಾಗ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದ್ವಿ, ಸದನದ ಹೊರಗಡೆ ಮಾಡ್ತಾ ಇದ್ವಿ. ಇವತ್ತು ಕೂಡ ಹೋರಾಟ ನಡೀತಾ ಇದೆ. ಮುಂದಕ್ಕೆ ಈ ಹೋರಾಟ ಏನಿದೆ ನಿನ್ನ ರೂಪರೇಷೆ ಮಾಡಬೇಕು, ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರು 3 ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇಂದು ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಗದೀಶ್ ಶೆಟ್ಟರ್ ಮಾತನಾಡಿ, ಭ್ರಷ್ಟ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಲ್ಲಿ ಕೈ ಬಿಡಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕದಲ್ಲಿ ಬಿ ನಾಗೇಂದ್ರ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ, ಅದು ದಿಲ್ಲಿಯ ಕಾಂಗ್ರೆಸ್ ಪಾರ್ಟಿಗೆ ಒಂದು ATM ಇದ್ದಂಗೆ. ಹಂಗೆ ಈ ಬಿ ನಾಗೇಂದ್ರ ATM ಇಲ್ಲಿಯವರೆಗೆ. ಇನ್ನು ಹಾವೇರಿಯಲ್ಲೂ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೂರಾರು ಬಿಜೆಪಿ ಕಾರ್ಯಕರ್ತರು ಧರಣಿ ಮಾಡಿದ್ದಾರೆ. ಬಳ್ಳಾರಿಯಲ್ಲೂ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು. ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಗೆ ಯತ್ನಿಸಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಯಿತು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಕೊಪ್ಪಳದಲ್ಲಿಯೂ ಪ್ರತಿಭಟನೆ ನಡೆಯಿತು. ಜಿಲ್ಲಾಡಳಿತ ಭವನದ ಮುಂದೆ ಬಿಜೆಪಿ ಕಾರ್ಯಕರ್ತರು ಧರಣಿ ಸತ್ಯಾಗ್ರಹ ನಡೆಸಿದರು. ಪ್ರತಿಕೃತಿ ದಹಿಸಲು ಮುಂದಾದ ಕಾರ್ಯಕರ್ತರನ್ನ ಪೊಲೀಸರು ತಡೆದರು. ಈ ವೇಳೆ ಹೈಡ್ರಾಮಾ ನಡೆಯಿತು. ಚಿತ್ರದುರ್ಗದಲ್ಲಿಯೂ ಪ್ರತಿಭಟನೆಯ ಕಾವು ಜೋರಾಗಿತ್ತು. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದರು. ದಾವಣಗೆರೆಯಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಎಸಿ ಕಚೇರಿ ಮುಂಭಾಗದಲ್ಲಿ ಬಿಜೆಪಿಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ರಸ್ತೆ ತಡೆದು ಪ್ರತಿಭಟನೆಗೆ ಮುಂದಾದಾಗ ರೇಣುಕಾಚಾರ್ಯ ಹಾಗೂ ಸಿಪಿಐ ಉಮೇಶ್ ಮಧ್ಯೆ ವಾಗ್ವಾದ ಉಂಟಾಯಿತು. ಸಚಿವ ನಾಗೇಂದ್ರ ವಿರುದ್ಧ ಸಂಸದ ರಮೇಶ್ ಜಿಗಜಿಣಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ರಮೇಶ್ ಜಿಗಜಿಣಗಿ, ಎಸ್ಟಿ ಜನರ ಹಣವನ್ನು ನಾಗೇಂದ್ರ ತೆಂದಿದ್ದಾರೆ ಎಂದು ವಾಗ್ದಾಳಿ ಮಾಡಿದರು. ಇದೇ ವೇಳೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು. ನಾಗೇಂದ್ರಪ್ಪ ನೋಡ್ರಿ 187 ಕೋಟಿ ರೂಪಾಯಿ ಎಸ್ಟಿ ಮಂದಿದು ತಿಂದು ಹೇತ್ ಬಿಟ್ಟ. ಬ್ಯಾರೆ ಯಾರು ಪುಣ್ಯಾತ್ಮ ಇವತ್ತು ಪೇಪರ್ ನೋಡಿದ ನಾ ಎಸ್ಟಿ ಅದಿರಿ ಅಂತ ಹೇಳಿ ಬಿಜೆಪಿ ಅವರು ಸ್ಟ್ರೈಕ್ ಮಾಡ್ಲಾಕತ್ತೀರ. ಸರಿ, ನೀನೇ ತಿಂತಿದ್ದೀರ, ಬಿಜೆಪಿ ಅವ್ರು ಯಾಕೆ ಮಾಡ್ತಿದ್ರು? ನೀ ಎಸ್ಟಿ ಜನರ ಹಣ ಮುಂದೆ ಹಾಕದಿ ಅಂತ ಹೇಳಿ ಬಿಜೆಪಿ ಅವರು ಎಸ್ಟಿ ಜನರ ಪರವಾಗಿ ಅದಾರ. ಅಷ್ಟು ಬುದ್ಧಿ ಬೇಡ ನನಗೆ. ಸಚಿವ ನಾಗೇಂದ್ರ ವಿಚಾರವಾಗಿ ಕೇಂದ್ರ ಸಚಿವ ಎಚ್ಡಿಕೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ವಾಲ್ಮೀಕಿ ನಿಗಮದ ಹಣವನ್ನು ಚುನಾವಣೆಯಲ್ಲಿ ಬಳಕೆ ಮಾಡಿದ್ದಾರೋ ಇಲ್ವೋ ಏನೋ ಗೊತ್ತಾಗಬೇಕಿದೆ. ಆಗ ರಾಜೀನಾಮೆ ಪಡೆದಿದ್ಯಾಕೆ? ಕಾಂಗ್ರೆಸ್ನವರಿಗೆ ನೈತಿಕತೆ ಇಲ್ಲ. ಈ ಹಗರಣದಲ್ಲಿ SIR ಹೇಗೆಲ್ಲ ಕೆಲಸ ಮಾಡಿದೆ ಅಂತ ಗೊತ್ತಾಗಿದೆ. ಮೊದಲು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇತ್ತು, ಈಗ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದೆ ಅಂತ ಟಾಂಗ್ ಕೊಟ್ಟರು. ಹಿಂದೆ ರಾಜೀನಾಮೆ ಪಡೆದು ಹೀಗಾಗಿದೆ. ರಾಜೀನಾಮೆ ಪಡೆಯೋದು ಯಾಕೆ ಪಡೆದ್ರು? ಪಡೆದ ನಂತರ ಈಗ ಪುನಃ ಮತ್ತೆ ಹೊಸದಾಗಿ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ತಕ್ಕಂಥದ್ದೇನಿದೆ, ಇದು ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ದಾರೆ? ಈ ಹಿನ್ನೆಲೆಯಲ್ಲಿ ಇವತ್ತು ಏನು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದೇನಿದೆ ವಿರೋಧ ಪಕ್ಷಗಳು, ಹಾಗಿದ್ದರೆ ಕೇಂದ್ರದಲ್ಲಿ ಈಗ ಕಾಂಗ್ರೆಸ್ ನಾಯಕರುಗಳು ಏನು ಇವತ್ತೇನು ಧರಣಿ ಮಾಡಲಿಕ್ಕೆ ಹೊರಟ್ರಲ್ಲ, ಲೋಕಸಭೆಯಲ್ಲಿ 4 ವಾರವೂ ನಡೀಲೇ ಇಲ್ಲ. ಸಚಿವ ವಿಜಯಾನಂದ ಕಾಶಪ್ಪನವರ ವಿರುದ್ಧ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ದಲಿತರಿಗೆ ಅಪಮಾನ ಮಾಡಿರುವ ಸಚಿವ ಘೋಷಣೆ ಕೂಗಿದ್ದಾರೆ. ಪ್ರಧಾನಿ ಟೀಕೆ ವೇಳೆ ಹೊಲಗೇರಿ ಶಬ್ದ ಬಳಕೆ ಮಾಡಿದ್ದಾರೆ. ಸಚಿವ ಕಾಶಪ್ಪನವರ್ ಸದನದಲ್ಲಿ ಕ್ಷಮೆ ಯಾಚಿಸಬೇಕೆಂದು ವಿಪಕ್ಷ ನಾಯಕ ಛಲವಾದಿ ಆಗ್ರಹಿಸಿದ್ದಾರೆ. ಈ ವೇಳೆ ಗದ್ದಲ ಉಂಟಾಯಿತು. ಈ ವೇಳೆ ಹರಿಪ್ರಸಾದ್ ಮಾತನಾಡಿ, ಖರ್ಗೆ ಅವರಿಗೆ ಅಪಮಾನ ಮಾಡಿರುವುದರಿಂದ ಕ್ಷಮೆ ಕೇಳಿಸಿ ಎಂದು ಕೌಂಟರ್ ಕೊಟ್ಟರು. ತಮ್ಮ ಮುಂದೆ ನಾನು ಕೈ ಜೋಡಿಸಿ ಒಂದು ಯಾವ ವಿಚಾರ ಅಲ್ಲ, ಯಾವ ವಿಚಾರ? ಮಾನ್ಯ ಕಾಶಪ್ಪನವರು ದಲಿತರನ್ನ ನಿಂದಿಸಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ
ಮೋದಿ ಅವರು ದೇಶವನ್ನು ಒಲಗೇರಿ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾಷಣ ಮಾಡಿದ್ದ ಸ್ಥಳ ಶುದ್ಧೀಕರಣಕ್ಕೆ ಖಂಡನೆ ವ್ಯಕ್ತವಾಗಿದೆ. ಕಲಬುರಗಿಯಲ್ಲಿ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಾಗಿದೆ. ಕಲಬುರಗಿ ನಗರದ ಜಗತ್ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಸಂಸದೆ ಪ್ರಿಯಾಂಕಾ ವಾದ್ರಾ ದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ ಠಾಣೆ ಮುಂದೆ ಧರಣಿ ಮಾಡಿದ್ದಾರೆ. ಪೆಲೆಟ್ ಗನ್ನಿಂದ ಗಾಯಗೊಂಡಿದ್ದ ಯುವಕ ಸಾಹಿಲ್ ಹಾಗೂ ಆತನ ತಾಯಿ ಜೊತೆ ಠಾಣೆಗೆ ತೆರಳಿದ ರಾಹುಲ್ ಗಾಂಧಿ ಪೆಲೆಟ್ ಗನ್ ಬಳಕೆ ಆರೋಪಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿದ್ದಾರೆ. ಎಫ್ಐಆರ್ ದಾಖಲಿಸಿದ ಹಿನ್ನೆಲೆ ಡಿಸಿಪಿ ಕಚೇರಿ ಮುಂದೆಯೇ ರಾಹುಲ್ ಧರಣಿ ಮಾಡಿದ್ರು. ಎಫ್ಐಆರ್ ಆಗೋವರೆಗೂ ಇಲ್ಲಿಂದ ಹೋಗಲ್ಲ ಎಂದು ರಾಹುಲ್ ಗಾಂಧಿ ಪಟ್ಟು ಹಿಡಿದ್ರು. 20 जुलाई को पैलेट गन का प्रयोग हुआ, उसका सबूत क्या है? सबूत ये है, देखिए ये है पैलेट्स, देख लीजिए इनको अच्छी तरह देख लीजिए, ये देखिए ये है पैलेट्स, ये कहां से आए? ये इनके शरीर से आए, दिखाओ, ये इनके यहाँ लगे छर्रे, 200 छर्रे इनके शरीर के अंदर है, 3 छर्रे इनकी आंख में है। और 20 जुलाई की जंतर मंतर कनाट प्लेस के पास मेरे ऊपर पैलेट गन से हमला हुआ, जिसके बाद मैं लेडी आरडी में एडमिट हो गया। उसके बाद ಹಿರಿಯ ನಟಿ ಸಾಹುಕಾರ್ ಜಾನಕಿ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಜಾನಕಿಗೆ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಸಾಹುಕಾರ್ ಜಾನಕಿ ಇವತ್ತು ನಿಧನರಾಗಿದ್ದಾರೆ. ಆಂಧ್ರದಲ್ಲಿ ಹುಟ್ಟಿದ ಅವರು 1950ರಲ್ಲಿ ಸಾಹುಕಾರ್ ಎಂಬ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಮೊದಲ ಚಿತ್ರವೇ ಸೂಪರ್ ಹಿಟ್ ಆಗಿದ್ದರಿಂದ ಸಾಹುಕಾರ್ ಜಾನಕಿ ಅಂತಲೇ ಫೇಮಸ್ ಆಗಿದ್ರು. ಡಾಕ್ಟರ್ ರಾಜ್ಕುಮಾರ್ಗೆ ನಾಯಕಿಯಾಗಿ ನಟಿಸಿದ್ದ ಸಾಹುಕಾರ್ ಜಾನಕಿ ಶಬ್ದವೇದಿಯಲ್ಲಿ ಅಮ್ಮನಾಗಿ ನಟನೆ ಮಾಡಿದ್ರು. ಅಭಿ ಸಿನಿಮಾದಲ್ಲಿ ರಮ್ಯಾ ಅವರ ಅಜ್ಜಿ ಪಾತ್ರದಲ್ಲಿಯೂ ನಟಿಸಿ ಖ್ಯಾತಿ ಗಳಿಸಿದ್ರು. ಅವರ ನಿಧನಕ್ಕೆ ಚಿತ್ರರಂಗದ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಮುಸ್ಲಿಂ ಯುವಕ ಹಿಂದೂಗಳ ಭಾವೈಕ್ಯತೆಗೆ ಧಕ್ಕೆ ತಂದ ಆರೋಪ ಕೇಳಿಬಂದಿದೆ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುಸ್ಲಿಂ ಯುವಕ ಮಹಮ್ಮದ್ ಜಾಫರ್ ಮೂತ್ರ ವಿಸರ್ಜನೆ ಮಾಡಿದ್ದಾನೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದ ಜಾಫರ್ನನ್ನ ಸ್ಥಳೀಯರು ಹಿಡಿದಿದ್ದಾರೆ. ಈ ವೇಳೆ ಕೆಲಕಾಲ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು. ಸದ್ಯ ಶಿಗ್ಗಾವಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶಿಗ್ಗಾವಿ ದೇಗುಲದಲ್ಲಿ ಮುಸ್ಲಿಂ ಯುವಕ ಮೂತ್ರ ವಿಸರ್ಜನೆ ಮಾಡಿದ್ದನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ಸಿಡಿದೆದ್ದಿವೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗಸ್ಟ್ 26 ಈದ್ ಮಿಲಾದ್ ದಿನದಂದೇ ಶಿಗ್ಗಾವಿ ಪಟ್ಟಣ ಬಂದ್ಗೆ ಕರೆ ನೀಡಿದ್ದಾರೆ. ಇನ್ನು ಪದೇ ಪದೇ ಹಿಂದೂಗಳನ್ನು ಕೆರಳಿಸುವ ಪ್ರಕರಣ ನಡೀತಾ ಇದೆ. ಇದಕ್ಕೆ ಕೆಲವು ಕಾಂಗ್ರೆಸ್ ನಾಯಕರು ಪ್ರೇರಣೆ ಕೊಡ್ತಿದ್ದಾರೆ ಅಂತ ಕಿಡಿಕಾರಿದರು. ಚಾಮರಾಜನಗರದ ಕಾವೇರಿ ವನ್ಯಧಾಮದಲ್ಲಿ ನಡೆದ ಎನ್ಕೌಂಟರ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ತನಿಖಾಧಿಕಾರಿ ಮುಂದೆ ಅರಣ್ಯ ಸಿಬ್ಬಂದಿ ಘಟನೆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ನೀಡಿದ್ದಾರೆ. ತನಿಖಾಧಿಕಾರಿಗಳ ಎಲ್ಲ ಪ್ರಶ್ನೆಗಳಿಗೆ ಅರಣ್ಯ ಸಿಬ್ಬಂದಿ ಉತ್ತರ ಕೊಟ್ಟಿದ್ದು, ಉದ್ದೇಶಪೂರ್ವಕವಾಗಿ ಗುಂಡು ಹಾರಿಸಿಲ್ಲ, ಪ್ರಾಣ ರಕ್ಷಣೆಗಾಗಿ ಗುಂಡು ಹಾರಿಸಿದ್ದು ಎಂದು ಅರಣ್ಯ ಸಿಬ್ಬಂದಿ ಹೇಳಿದ್ದಾರೆ. ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಆಪರೇಷನ್ ಜೋರಾಗಿದೆ. ಗದಗ ಜಿಲ್ಲೆಯಲ್ಲಿ 2 ಅಕ್ರಮ ಬಾಂಗ್ಲಾ ಪ್ರಜೆಗಳು ಪತ್ತೆಯಾಗಿದ್ದಾರೆ. ಹರ್ತಿ ಗ್ರಾಮದ ಹೊರವಲಯದ ಮೊರಾರ್ಜಿ ವಸತಿ ಶಾಲೆಯ ಕಟ್ಟಡ ಕಾಮಗಾರಿ ಕೆಲಸ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಪತ್ತೆಯಾದ ಬಾಂಗ್ಲಾ ಪ್ರಜೆಗಳ ಆಧಾರ್ ಕಾರ್ಡ್ ಪಶ್ಚಿಮ ಬಂಗಾಳಕ್ಕೆ ಸೇರಿದ್ದಾಗಿದೆ. ಆದರೆ ಜನ್ಮಸ್ಥಳ ಪರಿಶೀಲನೆ ನಡೆಸಿದಾಗ ಬಾಂಗ್ಲಾದೇಶ ನಿವಾಸಿಗಳು ಅಂತ ಗೊತ್ತಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಾ ಇದೆ. ಸಭೆಯಲ್ಲಿ ಬರಗಾಲದ ಬಗ್ಗೆ ಸಚಿವರು ಜಿಲ್ಲೆಗಳಲ್ಲಿ ಸಂಗ್ರಹಿಸಿದ ವರದಿಯನ್ನು ಸಲ್ಲಿಸಿದ್ದಾರೆ. ಇಂದಿನ ಸಂಪುಟ ಸಭೆಯಲ್ಲಿ ಬರಪೀಡಿತ ತಾಲೂಕು ಘೋಷಣೆ ಮಾಡುವ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಇನ್ನು ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಸಂಪುಟ ಶಾಕ್ ನೀಡುವ ಸಾಧ್ಯತೆ ಇದೆ. ಶಿವಶಂಕರಪ್ಪ ಅಮಾನತಿಗೆ ರಾಜ್ಯಪಾಲರಿಗೆ ಸಚಿವ ಸಂಪುಟ ಶಿಫಾರಸು ಮಾಡುವ ಸಾಧ್ಯತೆ ಇದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬೆಂಗಳೂರಿನ ಅರ್ಧಕ್ಕರ್ಧ ಮತದಾರರಿಗೆ ನೋಟಿಸ್ ನೀಡಲಾಗಿದೆ. ದಾಖಲೆ ನೀಡುವಂತೆ ಬೆಂಗಳೂರಿನ 24.05 ಲಕ್ಷ ಮತದಾರರಿಗೆ ನೋಟಿಸ್ ನೀಡಲಾಗಿದೆ. ಎಸ್ಐಆರ್ನಲ್ಲಿ ನೀಡಿರುವ ಮಾಹಿತಿಯಲ್ಲಿ ವ್ಯತ್ಯಾಸ ಹಾಗೂ ಮ್ಯಾಪಿಂಗ್ನಲ್ಲಿ ತಪ್ಪುಗಳು ಕಂಡುಬಂದ ಹಿನ್ನೆಲೆ ನೋಟಿಸ್ ನೀಡಲಾಗಿದೆ. ಈಗಾಗಲೇ 47 ಲಕ್ಷ ಮತದಾರರು ಬೆಂಗಳೂರಿನಲ್ಲಿ ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಇದರ ಹೊರತಾಗಿ 56 ಲಕ್ಷ ಮತದಾರರ ಪೈಕಿ 24.05 ಲಕ್ಷ ಮತದಾರರಿಗೆ ನೋಟಿಸ್ ನೀಡಲಾಗಿದೆ.
ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಹಾಗೂ ಟ್ರಸ್ಟಿಗಳ ಮಧ್ಯೆ ಸಮರ ಮುಂದುವರೆದಿದೆ. ಅನುದಾನ ದುರ್ಬಳಕೆ ಆರೋಪದಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿ ಶೀಘ್ರವೇ ತನಿಖೆ ನಡೆಸಬೇಕು ಎಂದು ವಚನಾನಂದ ಶ್ರೀ ಒತ್ತಾಯ ಮಾಡಿದ್ದಾರೆ. ಸರ್ಕಾರದ ಅನುದಾನ ದುರ್ಬಳಕೆಯಾಗಿದ್ದು ಸರ್ಕಾರ ಮಧ್ಯಪ್ರವೇಶಿಸಿ ತನಿಖೆ ನಡೆಸಲು ಆಗ್ರಹಿಸಿದ್ದಾರೆ. ನಾನು ಮಠಕ್ಕೆ ಬಂದ ಮೇಲೆ ಸರ್ಕಾರದಿಂದ 12.5 ಕೋಟಿ ಅನುದಾನ ಬಂದಿದೆ. ಆ ಹಣ ಎಲ್ಲಿ ಹೋಯಿತು ಎಂದು ಸರ್ಕಾರ ಸೂಕ್ತ ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಸುಮಾರು 12.5 ಕೋಟಿ ರೂಪಾಯಿ ಬಂದಿದೆ ಅನುದಾನ ಮಟ್ಟಕ್ಕೆ. ಅದರಲ್ಲಿ ಸರ್ಕಾರದ ಯಾವುದೇ ಒಂದು ಅನುದಾನವನ್ನು ತಗೋಬೇಕಾದ್ರೆ ಅಲ್ಲಿ ನಿಯಮಗಳಿದಾವೆ. ಏನು ನಿಯಮಗಳಿದಾವೆ? ಈ ಕಟ್ಟಡವನ್ನು ಇದಕ್ಕೆ ಉಪಯೋಗಿಸ್ಕೋಬೇಕು, ಈ ಹಣವನ್ನು ಇಷ್ಟು ದಿನದಲ್ಲೇ ಇದನ್ನು ಖರ್ಚು ಮಾಡಿ ಬಿಲ್ಡಿಂಗನ್ನು ಕಟ್ಟಬೇಕು ಅಂತ. ಆ ಬಿಲ್ಡಿಂಗೇ ಇಲ್ಲ. ಅಪ್ರಾಪ್ತ ಮೇಲೆ ಸ್ವಾಮೀಜಿಯೊಬ್ಬರು ಲೈಂಗಿಕ ದೌರ್ಜನ್ಯ ಮಾಡಿರುವ ಆರೋಪ ಕೇಳಿಬಂದಿದೆ. ಸ್ವಾಮೀಜಿ ವಿರುದ್ಧ ಯಾದಗಿರಿ ಮಹಿಳಾ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಸ್ವಾಮೀಜಿ ಅಣ್ಣಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಯಾದಗಿರಿ ತಾಲೂಕಿನ ಸಕ್ರಿಯ ನ್ಯಾಯಿಕ ತಾಂಡಾದ ವ್ಯಾಪ್ತಿಯ ಅರಣ್ಯ ಪ್ರದೇಶದ ಮಠದಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಬಾಲಕಿ ತಾಯಿ ಆರೋಪಿಸಿದ್ದಾರೆ. ಬೀದರ್ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಘೋಷಣೆಗೆ ಆಗ್ರಹಿಸಿ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಬೀದರ್ನ ಹುಮನಾಬಾದ್ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ಮಾಡಿದ್ದಾರೆ. ನೌಬಾದ್ನ ಬಸವೇಶ್ವರ ಸರ್ಕಲ್ನಲ್ಲಿ ರೈತರು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿದ್ರು. ಮಳೆ ಕೊರತೆಯಿಂದ ಬೆಳೆ ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಹೀಗಾಗಿ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಒತ್ತಾಯ ಮಾಡಿದ್ರು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ರು. ದೆಹಲಿಯಲ್ಲಿ ಇತ್ತೀಚೆಗೆ H1N1 ಪ್ರಕರಣಗಳು ಹಠಾತ್ ಹೆಚ್ಚಳ ಕಂಡಿದೆ. ಆಗಸ್ಟ್ 20ರಂದು ಒಂದೇ ದಿನದಲ್ಲಿ 114 ಹೊಸ ಪ್ರಕರಣಗಳು ಕಾಣಿಸಿಕೊಂಡಿದ್ದು ಒಟ್ಟು 159 ಕೇಸ್ಗಳು ವರದಿಯಾಗಿವೆ. ಹೀಗಾಗಿ ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಇವತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ವೈದ್ಯಕೀಯ ವಿಜ್ಞಾನಗಳ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ, ತಂತ್ರಜ್ಞಾನ ಪಾಲುದಾರರು ಮತ್ತು ಪರೀಕ್ಷೆ ನಡೆಸುವ ಇತರ ಸಂಬಂಧಿತ ಸಂಸ್ಥೆಗಳ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಇವತ್ತು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಮಂಡ್ಯದಲ್ಲಿ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಧನಲಕ್ಷ್ಮಿ ದೇವಿಯ ಅಲಂಕಾರ ಮಾಡಲಾಗಿತ್ತು. ಹೊಸ ನೋಟು ಹಾಗೂ ನಾಣ್ಯಗಳಿಂದ ಅಲಂಕಾರ ಮಾಡಲಾಗಿತ್ತು. ಮೈಸೂರಿನಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನ ಮಾಲಿನಿ ಪ್ರವೀಣ್ ಅನ್ನೋರು ತಮ್ಮ ನಿವಾಸದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆ ನೆರವೇರಿಸಿದ್ದಾರೆ. ವರಹಸ್ವಾಮಿ ರೂಪದಲ್ಲಿ ಲಕ್ಷ್ಮಿ ಕೂರಿಸಿ ಪೂಜೆ ಪುನಸ್ಕಾರ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗಿದೆ. ಮನೆಯಲ್ಲಿ ವರಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಿದ ಗೃಹಿಣಿಯರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಲಕ್ಷ್ಮಿಗೆ ಹೂವು, ಚಿನ್ನ, ಬೆಳ್ಳಿ ಆಭರಣಗಳಿಂದ ಅಲಂಕಾರ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ನ್ಯೂಸ್ 18 ಕರುನಾಡ ಹಬ್ಬ ನಡೆಯಲಿದೆ. ಶ್ರೀನಗರ ಡಬಲ್ ರಸ್ತೆಯ ವಂಟಮೂರಿ ಮೈದಾನದಲ್ಲಿ ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಒಂದೇ ಸೂರಿನಲ್ಲಿ ಮನೋರಂಜನೆ, ವಿವಿಧ ಬಗೆಯ ತಿಂಡಿ ತಿನಿಸು, ಭರತನಾಟ್ಯ, ಡ್ಯಾನ್ಸ್ ಹಾಗೂ ಸರಿಗಮಪ ಗಾಯಕರಿಂದ ಗಾಯನವನ್ನು ಆಯೋಜಿಸಲಾಗಿದೆ. ಮಕ್ಕಳ ಮನರಂಜನೆಗೆಂದು ಹಲವು ಆಟಗಳನ್ನು ಏರ್ಪಡಿಸಲಾಗಿದೆ. 3 ದಿನ ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ.